ಪಶ್ಚಿಮ ಘಟ್ಟದಲ್ಲಿ ಇತ್ತೀಚೆಗೆ ಆಗ್ತಿರುವ ಈ ಪ್ರಾಕೃತಿಕ ದುರಂತಗಳಿಗೆ ಯಾರು ಕಾರಣ, ಏನು ಕಾರಣ ಅಂತ ಒಂದಷ್ಟು ಪ್ರಶ್ನೆಗಳಿರುವುದು ಸಹಜವೇ. ಮೊನ್ನೆ ತೀವ್ರವಾದ ಬರಗಾಲ, ರಾಜ್ಯವೇ ನಾವು ಅನುಭವಿಸಿದಂಥ ಬರಗಾಲ, ಮಳೆ ಬಿದ್ದೊಡನೆ ಇಡೀ ಪಶ್ಚಿಮ ಘಟ್ಟದಲ್ಲಿ ಭೂಕುಸಿತ, ಜಲಪ್ರವಾಹ, ಇದೆಲ್ಲ ಒಂದು ಅವಲೋಕಿಸಿ ನೋಡುವಾಗ ಎಲ್ಲೋ ಒಂದು ಕಡೆ ಪಶ್ಚಿಮ ಘಟ್ಟದ ಮೇಲೆ ಮಾನವ ದಬ್ಬಾಳಿಕೆ, ಮಾನವ ಹಸ್ತಕ್ಷೇಪ ಜಾಸ್ತಿ ಆಗ್ತಾ ಉಂಟು ಅಂತ ಹೇಳ್ಬೋದು. ಏನು ಕಾರಣ ಅಂತ ಹೇಳಿದರೆ, ಪಶ್ಚಿಮ ಘಟ್ಟದ ಮೇಲೆ ಅದರ ಧಾರಣಾ ಶಕ್ತಿಗೂ ಮೀರಿ ಅವೈಜ್ಞಾನಿಕ ಅಸಂಬದ್ಧ ಯೋಜನೆಗಳನ್ನು ನಿರಂತರವಾಗಿ ಮಾಡ್ತಿರುವ ಕಾರಣ, ಮತ್ತು ಯೋಜನೆಗಳ ಹಿಂದಿನ ಸಾಧಕ ಬಾಧಕಗಳನ್ನು ಅಳೆಯದಿರುವ ಕಾರಣ, ಪಶ್ಚಿಮ ಘಟ್ಟಗಳಿಗೆ ಇದನ್ನು ಸಹಿಸಲು ಶಕ್ತಿ ಇರದ ಕಾರಣ ಈ ಭೂಕುಸಿತಗಳು ಆಗ್ತಾ ಇರೋದು. ಒಂದು ಕಡೆ ಭೂಕುಸಿತ, ಒಂದು ಕಡೆ ಜಲಪ್ರವಾಹ, ಒಂದು ಕಡೆ ಬರಗಾಲ. ಅಂದರೆ ಈಗ ಕಾರಣ ಹೇಳ್ಬೋದು, ಮಳೆ ಜಾಸ್ತಿ ಆಯಿತು ಅಂತೇಳಿ. ಅದು ಒಂದು ಕ್ಷುಲ್ಲಕ ಆರೋಪ. ಅದು ಮಳೆ ಜಾಸ್ತಿ ಇದರ ಹಿಂದೆಯೂ ಆಗಿದೆ, ಇನ್ನು ಮುಂದೆಯೂ ಆಗ್ಬೋದು. ಆದರೆ ಮಳೆ ಜಾಸ್ತಿ ಆದಷ್ಟು ಪಶ್ಚಿಮ ಘಟ್ಟದಲ್ಲಿ ಅದನ್ನು ಸಹಿಸುವಂಥ ಶಕ್ತಿ ಇರ್ತದೆ ಅದಕ್ಕೆ. ಅಂದರೆ ಅಲ್ಲಿನ ಶೋಲಾ ಫಾರೆಸ್ಟ್ ಯಾವುದೇ ಮಳೆ ಬಂದರೂ, ಎಂಥ ಮಳೆ ಬಂದರೂ ಕೂಡ ಅದನ್ನು ಸಹಿಸಿಕೊಳ್ಳಿರುವಂಥ ಮಣ್ಣಿನೊಳಗಿನ ಬೇರುಗಳಿಗೆ ಅದರ ಶಕ್ತಿ ಸಾಮರ್ಥ್ಯ ಉಂಟು. ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಮತ್ತು ಮಳೆ ನೀರನ್ನು ಸರಬರಾಜು ಮಾಡಿಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಇತ್ತು. ಆದರೆ ಇತ್ತೀಚೆಗೆ ಮರವನ್ನು ಮಾತ್ರ ಕಂಡೆವು, ಅರಣ್ಯವನ್ನು ಮಾತ್ರ ಕಂಡೆವು, ಮರಗಳ ಒಳಗಿನ ಬೇರಿನ ಗೋಳನ್ನು ಕಂಡವರಿಲ್ಲ. ಆದ ಕಾರಣ ಇವತ್ತು ಸ್ವಲ್ಪ ಮಳೆ ಬಿದ್ದರೆ, ಜಾಸ್ತಿ ಮಳೆ ಬಿದ್ದರೂ ಕೂಡ ಪಶ್ಚಿಮ ಘಟ್ಟದಲ್ಲಿ ಊರೇ ಬೆಟ್ಟಕ್ಕೆ ಬೆಟ್ಟವೇ ಕುಸಿದಂಥ ಭೀಕರಗಳು, ದುರಂತಗಳು. ಅಂದರೆ ಪಶ್ಚಿಮ ಘಟ್ಟ ನೆಮ್ಮದಿಯಾಗಿದ್ದರೆ ಇಡೀ ದಕ್ಷಿಣ ಭಾರತದ ಎಲ್ಲ ಸಕಲ ಜೀವನ ಸಂಕುಲಗಳಿಗೆ ನೆಮ್ಮದಿ. ಅದು ಕರ್ನಾಟಕ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆಯಲ್ಲಿ ಪಶ್ಚಿಮ ಘಟ್ಟಕ್ಕೆ ಏನೋ ಸಮಸ್ಯೆ ಆದರೆ ಇಡೀ ದಕ್ಷಿಣ ಭಾರತಕ್ಕೆ ಬಹಳ ದೊಡ್ಡ ಒಂದು ಸಮಸ್ಯೆ. ಅದನ್ನು ನಾವೀಗ ಕಾಣ್ತಾ ಇದ್ದೇವೆ. ಈಗ ಭೂಕುಸಿತ, ಇದಕ್ಕೆ ಶಾಶ್ವತವಾದ ಪರಿಹಾರ ಏನು ಅಂತ ಯಾರೂ ಕಂಡವರಿಲ್ಲ. ಈಗ ತಾತ್ಕಾಲಿಕವಾಗಿ ಆ ರೀತಿ ಮಾಡ್ಬೋದು, ಈ ರೀತಿ ಮಾಡ್ಬೋದು ಅಂತ, ಮುಂದಿನ ವರ್ಷ ಮತ್ತೆ ದುರಂತ ಕಟ್ಟಿಟ್ಟ ಬುತ್ತಿ. ಆದ ಕಾರಣ ನಾವು ಪಶ್ಚಿಮ ಘಟ್ಟದ ಮೇಲೆ ಏನೇ ಮಾಡಿದರೂ ಕೂಡ ಅಲ್ಲಿ ಈಗಾಗಲೇ ಸಾಕಷ್ಟು ಗಾಯಗಳಾಗಿವೆ. ಒಂದು ಮನುಷ್ಯನಿಗೆ ದೇಹ ಇಡೀ ಗಾಯ ಆದರೆ, ಚರ್ಮ ಇಡೀ ಕಿತ್ತು ಹೋದರೆ ಏನು ಅನಾರೋಗ್ಯಕ್ಕೆ ತುತ್ತಾಗ್ತಾನೆ, ಅದೇ ರೀತಿ ಪಶ್ಚಿಮ ಘಟ್ಟಕ್ಕೆ ಆಗ್ತಾ ಉಂಟು. ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ್ದು, ಪ್ರಕೃತಿ ತಾಯಿಗೆ ನಾವು ಎಷ್ಟು ಮುನಿಸಿಕೊಂಡಿದ್ದೇವೆ ಅದು ಕೂಡ ಪ್ರತೀಕಾರ ನಮಗೆ ಸಿಗ್ತಾ ಇದೆ. ಅದಕ್ಕೆಲ್ಲ ತಡೆಯಾಗಬೇಕಾದ್ರೆ ಮುಂದಿನ ದಿನಗಳಲ್ಲಿ ಪಶ್ಚಿಮ ಘಟ್ಟದ ಮೇಲೆ ತೀವ್ರವಾದ ಅಭಿಮಾನ, ಕಾಳಜಿ ಎಲ್ಲರಲ್ಲಿಯೂ ಮೂಡಿ ಬರಬೇಕು.